ಲಕ್ಷ್ಮಿ ಇವತ್ತು ಯಾವಾಗ ಪ್ರಯಾಣ? ಸರಿ ಸರಿ, ಅವೆಲ್ಲ ಮಾಡಕ್ ಇವತ್ತು ಟೈಮ್ ಇಲ್ಲ. ಎಷ್ಟು ಆಗತ್ತ ಅಷ್ಟು ಮಾಡೋಣ. ಎಲ್ಲರೂ ಇಂಗ್ಲಿಷ್ ನನಗೆ ಇಂಗ್ಲಿಷ್ ನಮ್ ದೇಶಕ್ಕೆ ಬಂದದ್ದು ಸಿಕ್ಕಿದ್ರು. ಆದ್ರೆ ಹೋಗ್ತಾ ತಮ್ಮ ಭಾಷೆನೂ ತಮ್ಮ ಜೊತೆ ತಗೊಂಡು ಹೋಗಿದ್ರೆ ಅವ್ರ ಅಪ್ಪನ ಮನೆ ಗಂಟೆ ಭಾಷೆನೂ ತೆಲಿಗೆ ಹೋಗಲ್ಲ. ಹುಡುಗರಿಗೆ ಹೇಳ್ಕೊಡೋದು. ನಮ್ಮ ಬಸವ ನಿನ್ನೆ ಸಂಡೆ ಮಂಡೆ ಹೇಳ್ಕೊಟ್ಟಿದ್ದಾರೆ. ಹೇಳಪ್ಪ ನೋಡೋಣ. ಸಂಡೆ ಅಂದ್ರೆ ಸೋಮವಾರ, ಮಂಡೆ ಅಂದ್ರೆ ಮಂಗಳವಾರ. ಏನಂತ ಹೇಳ್ಕೊಟ್ಟಾರೆ? ಸಂಡೆ ಅಂದ್ರೆ ಭಾನುವಾರ, ಮಂಡೆ ಅಂದ್ರೆ ಸೋಮವಾರ. ಅಮ್ಮ ಹೇಳ್ಕೊಟ್ಟಾರೆ. ನಿಮ್ಮಪ್ಪ ಆಯ್ತು. ಇವತ್ತು ಸ್ವಲ್ಪ ಗ್ರಾಮರ್ ನೋಡೋಣ. ನಾನು ಕೆಲವು ಪದಗಳಿಗೆ ವಿರುದ್ಧ ಪದ ಅಂದ್ರೆ ಅಪೋಸಿಟ್ ವರ್ಡ್ಸ್ ಹೇಳ್ಕೊಡ್ತೀನಿ. ಎಲ್ಲರೂ ಕಾಮೆಂಟ್ ನೋಡ್ರಿ. ಈ ಕಡೆ ಟೀಚರ್, opposite word student. Opposite word mother. ಏನಂದಾರ? ಮತ್ತೆ ನಮ್ಮಪ್ಪ ಈ ಪುಲ್ಲಿಂಗ ಸ್ತ್ರೀಲಿಂಗಕ್ಕೆ ಇಂಗ್ಲಿಷ್ನಾಗ ಅಪೋಸಿಟ್ ವರ್ಡ್ ಗೊತ್ತಾಗಲ್ಲ. ಇಂಗ್ಲಿಷ್ ಹಾಕಪ್ಪ. ಏನು ಕೊಟ್ಟ ಅದು? ಅಲ್ಲಲ್ಲೇ ಕೊಟ್ಟಾಜಿ. ಹಾಗೆಲ್ಲ ರೊಟ್ಟಿನ ಜೇಬ್ನ ಹಾಕೊಂಡು ಸಾಲಿ ಬರ್ಬೇಡ. ಹುಡುಗರಿಗೆ ತ್ರಾಸ ಆಗತ್ತಂತ ಎಷ್ಟು ಸಲ ಹೇಳಿದ್ರಿ. ಮತ್ತೆ ರೊಟ್ಟಿ ಹಾಕೊಂಡ್ಬಿಟ್ಟು ಜೇಬ್ನ ಹಿಡಿ ಕೈ. ಎಲ್ಲರೂ ಗಣಿತ ಪುಸ್ತಕ ತೆಗೆದ್ರ? ಇಲ್ಲಿ ರಕ್ತ ನೀ ಬಾರ. ಹೊರಗಡೆ ಕರೆಂಟ್ ಕಂಬದ ಲೈನ್ ಮೇಲೆ 8 ಕಾಗಿ ಕೂತಾವೆ. ನಾವು ಒಬ್ಬ ಉಡಾಣ ಹುಡುಗ ಕೊಟ್ಟು ನಮ್ಗೆ ಒಂದು ಕಲ್ ಕಂಡು ರಾವು ಅಂತ ಬಿಸಿದ್ರೆ ಒಂದ್ ಕಾಗಿ ಬಿದ್ದು ಸತ್ತೋತ. ನಾವು ಉಳವ್ ಎಷ್ಟವ ಕಾಗಿ ಅಲ್ಲವ? ಎಂಟ್ರಾಗ ಒಂದು ಹೋದ್ರೆ ಹೇಳೋದ್ರೆ ಹೌದಲ್ಲ? ಅಲ್ಲವ? ಸನ್ನಿಕಾಗಲ್ಲ. ಸತ್ತೊತ್ತಾಗಿ ಆರೋಗ್ಯ ಬರಂಗಿಲ್ಲ. ತಲೆಗೆ ಹೊಳಿಲ್ಲ. ಬಾರಿ ಶಾಣೆ ಹಾಕಿ ಬಿಡವ. ಹಾಗೇನೋ ಮಗಳಿದ್ದೆ. ರುದ್ರೇಶನ ಕಾಣ್ತಾ ಇಲ್ಲಲ್ಲ? ರುದ್ರೇಶಲ್ಲಿ ಅವ್ರ ಮನೆಗೆ ಎಮ್ಮಿದಲ್ಲ. ಒಂದ್ ಕೆಲಸ ಮಾಡು, ಶಾಲಿ ಮುಗಿದ್ಮೇಲೆ ಅವ್ರ ಮನೆಗೆ ಹೋಗಿ ಎಷ್ಟ್ರ ಮನೆಗೆ ಸ್ವಲ್ಪ ಗಿಣ್ಣ ಕೊಡ್ಬೇಕಂತ. ಮತ್ತೆ ಅಲ್ಲವ ಶರಣಮ್ಮ, ನಿನ್ನೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಬೇಕಂತ ನಮ್ಮ ಹುಡುಗರು ನಿಮ್ಮ ಮನೆಗೆ ಕಳ್ಸಿದ್ರೆ 4 ಅಡಿ ಬೇಕಂತ ನಿಮ್ಗ. ಈ ವರ್ಷ 4ನೇ ಕ್ಲಾಸ್ ನಿಂಗೆ ಪಾಸ್ ಆಗ
ಬೇಸಿಗೆ ಕಾಲ ಮಾಡ್ಬೇಡ. ಮಕ್ಕಳೇ, ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ ಇವತ್ತೇನೆ ಪಕ್ಕೆಲುಬುಗಳು ನಮ್ಮ ಮೂಗಿನ ರಂಧ್ರಗಳ ಮೂಲಕ ಈ ಪಕ್ಕೆಲುಬುಗಳ ಹಿಂದಿರುವ ಕುಕ್ಕಸಕ್ಕೆ ಸೇರುತ್ತದೆ. ಹೃದಯ ದೇಹದ ಈ ಭಾಗದಲ್ಲಿ ನಮಸ್ಕಾರ ಸರ್, ಬರ್ರಿ 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 ಬರ್ರಿಪ್ಪ ಬರ್ರಿ. ಅಯ್ಯೋ, ಈ ಹುಡುಗರಿಗೆ ಪಾಠ ಮಾಡ್ಕೊಡೋ ದಾಂದಾಗ ನೀವು ಬಂದದ್ದು ಗಮನಕ್ಕ ಬರ್ಲಿಲ್ಲ ನೋಡಿ. ಬರ್ರಪ್ಪ. ಏನ್ರಿ ನಿಮ್ಮ ಅವತಾರ? ಬಟ್ಟೆ ಎಲ್ಲ ಬಿಚ್ಕೊಂಡು ಕಲೆ ಚಾಡಿ ಬಿಟ್ಟಿಲ್ವೋ ಏನು? ನಿಜ ಮಾಡ್ತಿದ್ರಾ? ಇಲ್ಲ ಸರ್, ನಮ್ಮ ಹುಡುಗರಿಗೆ ಮನುಷ್ಯನ ದೇಹದ ಬಗ್ಗೆ ವಿವರಣೆ ಹೇಳ್ತಾ ಇದ್ದೆ, ಅಷ್ಟರೊಳಗೆ ನೀವು ಬಂದ್ರು ನೋಡಿ. ಇವರೇ ನಮ್ಮ ಸ್ಕೂಲ್ ಇನ್ಸ್ಪೆಕ್ಟರ್ ಇದ್ರಪ್ಪ. ನೀವೆಲ್ಲ ಎಷ್ಟು ಸ್ಟ್ಯಾಂಡರ್ಡ್ ಆಗಿದೆ ಅಂತ ಪರೀಕ್ಷೆ ಮಾಡಕ್ಕ ಬೆಂಗಳೂರಿಂದ ಬಂದಾರ. ಇವ್ರಿಗೆ ನಮಸ್ಕಾರ ಹೇಳ್ರಿ. ನಮಸ್ಕಾರ ಮಕ್ಕಳೇ, ಕೂತ್ಕೊಳ್ಳಿ. ಮೇಸ್ತ್ರೆ, ಎಲ್ಲ ಪ್ರಶ್ನೆ ಕೇಳ್ಬೋದಾ? ರೆಡಿ ಆಗಿದಾರ ಹುಡುಗರು? ಹುಡುಗರು ಭಾರಿ ಸ್ಟ್ಯಾಂಡರ್ಡ್ ಆಗ್ಯಾರ ಸರ್. ಹುಡುಗರು ಬಹಳ ಚಲೋ ತಯಾರು ಮಾಡೀನಿ. ನೀವು ಬೇಕಾದ್ರೆ ಒಂದೆರಡು ಪ್ರಶ್ನೆ ಕೇಳಲ್ಲ. ವೆರಿ ಗುಡ್. ಮಕ್ಕಳ 4 ಎಷ್ಟು? ನಾನು ಹಿಂದಿನ ವರ್ಷ ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಾಗ 4 ಕೆಲಸ ತಂದ್ರೆ ಈ ಹುಡುಗರು 96, 76 ಅಂತಿದ್ರು. ನೆಕ್ಸ್ಟ್ ಟೈಮ್ ಬಂದು ಕೇಳಿ ನಮ್ಮ ಹುಡುಗರು 4 16 ಅನ್ನಲಿಲ್ಲ ಅಂತ ಜೊತೆ. ಆಯ್ತು, ಬೇರೆ ಹುಡುಗರು ಪ್ರಶ್ನೆ ಕೇಳ್ಬೋದಾ? ಆರಾಳು ಕೇಳಿದ್ರೆ ಅಂತ ಬಂದಿಲ್ಲ ನೀವು. ಮಾಮ ಮರಿ, ಏನಮ್ಮ ನಿನ್ನ ಹೆಸರು? ಮಾದೇವಿ. ಮಾದೇವಿ, 2 ಮಂದಿ ಬರುತ್ತಾ? ಹ್ಞೂ. ಹೇಳಮ್ಮ. ನಿಲ್ಸಮ್ಮ. ಏನ್ರಿ ಮೇಸ್ತ್ರೆ? ಸರ್, ಆಕೆಗೆ ಸರಿ ನಿಂತ್ಕೊಂಡು ಬಗ್ಗೆ ಹೇಳಕ್ ಬರಂಗಿಲ್ಲ. ಆಕೆ ಈಗಿನ ನಮ್ಮ ಕಳ್ಗುಳ 5 ಶಾಲೆಗಳಿಂದ ಬಗ್ಗೆ ಕಲ್ತ್ ಬಂದಾರ. ನಮ್ಮ 5 ಶಾಲೆಗೆ ಅದೇ ಹಳ್ಳಿಯಾಗ ಇರ್ತಾವ್ರಿ ಅವ್ರ ಶಾಲೆಗಳೆಲ್ಲ. ನಮ್ಮ 5 ಶಾಲೆ ಬಗ್ಗೆ ಪಾಠ ಹೇಳ್ತಾರೆ, ಹಂಗಾರೆ ಹೇಳ್ಕೊಡೋದು ರಾಗವಾಗಿ. ಬೇರೆ ಪ್ರಶ್ನೆ ಕೇಳ್ಬೋದಾ? ಕೇಳ್ರಪ್ಪ. ಅಮ್ಮ ಮರಿ, ಏನಮ್ಮ ನಿನ್ನ ಹೆಸರು? ಶರಣಮ್ಮ. ಶರಣಮ್ಮ. ನೋಡಮ್ಮ, ನಮ್ಮ ದೇಶಕ್ಕೆ 1947ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಬಂತು. 1950ನೇ ಇಸ್ವಿನಲ್ಲಿ ಏನಾಯ್ತು?